ಸಿಲ್ವರ್ ಜುಬ್ಲಿನೂ ಆಗಿದೆ. 94, 93, 94 ಆ ಟೈಮಲ್ಲಿ ನಾವು ಪರಿಚಯ ಆದ್ವಿ. ಅದು ನಮ್ಮ ಗುರುಗಳ, ನಮ್ಮಿಬ್ಬರಿಗೂ ಒಬ್ಬರೇ ಗುರುಗಳು, ಹಂಸಲೇಖ ಸರ್. ಅವರ ರೆಕಾರ್ಡಿಂಗ್ ಸ್ಟುಡಿಯೋ ಸಂಕೇತ್ ಎಲೆಕ್ಟ್ರಾನಿಕ್ಸ್, ಅಲ್ಲಿ ಶಂಕರ್ನಾಗೆಲ್ಲ ಬರ್ತಾಯಿದ್ರು ಹೋಗ್ತಾಯಿದ್ರು. ಆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ನನಗೆ ನಿಮ್ಮ ಪರಿಚಯ ಆಗಿದ್ದು. ನೀವು ಒಂದು ಗಿಟಾರು ನುಡಿಸ್ತಾ ಇದ್ರಿ, ಅಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಗಿಟಾರ್ ನುಡಿಸ್ತಾ ಇದ್ರಿ. ಹಾಗೆ ನಾನು ಶಾಸ್ತ್ರಿ ಎಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇರುವಾಗ ಹಾಡುಗಳು ಬರೀತೀರಿ ಅಂತ ನನಗೆ ನೀವು ಹೇಳಿದ್ರಿ, ನೆನಪಿದೆ. ಆವಾಗ ನಿಮ್ಮ ಹಾಡುಗಳು ನನಗೆ ಒಂಥರ ಕುತೂಹಲ ಮೂಡಿಸ್ತು, ನಿಮ್ಮ ಬರವಣಿಗೆ. ಸೊ ಅಲ್ಲಿಂದ ನಾವು ತುಂಬ ಆತ್ಮೀಯರಾದ್ವಿ. ಜೊತೆಗೆ ರಾಜೇಶ್ ಕೃಷ್ಣನೂ ಬರ್ತಾಯಿದ್ದ, ಅವು ಟ್ರ್ಯಾಕೆಲ್ಲ ಹಾಡ್ತಿದ್ರು. ಎಲ್ಲ ಸೇರಿ ನಾವು ಒಂದು ಜೊತೆಯಲ್ಲಿ ಕಳೆದ ದಿನಗಳು. ಸಂಕೇತ್ ಸ್ಟುಡಿಯೋ, ಪ್ರಸಾದ್ ಸ್ಟುಡಿಯೋ, ಆ ದೊಡ್ಡ ಕಾಂಪೌಂಡು, ಆ ಗಾರ್ಡನ್ ಥರ ಇತ್ತು ಹೊರಗಡೆ, ಅದು ಲಾನ್ನಲ್ಲಿ ಕೂತ್ಕೊಂಡು ಹರಟೆ ಹೊಡಿತಿದ್ವಿ. ಅದಾದಮೇಲೆ ನಂದು ಹಂತಕ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಾ ಇರುವಾಗ ನೀವು ನನಗೆ ಬರವಣಿಗೆಯಲ್ಲಿ ಸಹಾಯ ಮಾಡಿದ್ರಿ ತುಂಬ ಸಿನಿಮಾಗಳಿಗೆ. ಯಾಕಂದರೆ ನನಗೆ ವರ್ಕ್ಲೋಡು ಜಾಸ್ತಿ ಆಗ್ತಿದ್ದಾಗ ನೀವು ಕೆಲವು ಹಾಡುಗಳು ಬರ್ಕೊಟ್ರಿ. ಹಾಗೆ ಮಾಡ್ತಾ ಮಾಡ್ತಾ ಆಮೇಲೆ ನಾನು ಕೆಲವು ಸಿನಿಮಾಕ್ಕೆ ನಾನು ಏನೂ ಬರೆಯೋಕ್ಕೆ ಹೋಗಲಿಲ್ಲ, ನೀವೇ ಬರಿತೀರಂತ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೆ. ಮತ್ತು ನಿಮ್ಮ ಬರವಣಿಗೆ ಕೂಡ ನನಗೆ ತುಂಬ ಒಂದು ಬೇರೆ ಥರ, ಅದು ಒಂದು ಪೊಯೆಟಿಕ್ ಜಾಸ್ತಿ ಇತ್ತು. ನಾವು ಇತ್ತೀಚೆಗೆ ಜಯಂತ್ ಕಾಯ್ಕಿಣಿ ಅವರ ಬರವಣಿಗೆ ನೋಡ್ತೀವಿ, ಸಿನಿಮಾ ಟ್ಯೂನ್ಗೆ ಪೊಯೆಟ್ರಿ ಬರಿಬೋದು ಅಂತ ಅನ್ನೋದು ನೀವೆಲ್ಲ ತೋರಿಸ್ಕೊಟ್ರಿ. ನನಗೆ ತುಂಬ ಖುಷಿಯಾಗಿದ್ದು ಇಳೆಯರಾಜ ಅವ್ರದ್ದು ನಮ್ಮೂರ ಮಂದಾರ ಹೂವೆಯಲ್ಲಿ ನಾವಿಬ್ಬರು ಕೂತಿದ್ವಿ. ನೀವೊಂದು ಬಿಟ್ಟು ಬರ್ಕೊಟ್ರಿ, ಅರೆ ರೇ 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 ತುಂತುರು ತಂತುರು ತು ಅಂತ. ನನಗೆ ತಕ್ಷಣ ಒಂಥರ ಮಿಂಚು ಹೊಳ್ದಂಗೆ ಆಯಿತು, ಎಷ್ಟು ಚೆನ್ನಾಗಿದೆ ಅಂತ. ನಾನು ರಾಜ ಸರ್ ಹತ್ರ, ಸರ್ ತುಂಬ ಚೆನ್ನಾಗಿದೆ ಅಂತ. ಏನರ್ಥ? ತುಂತುರು ತಂತು ಋತು ಅಂದರೆ ಮಳೆ ಹನಿ ಒಂದು ವರ್ಷಕಾಲವನ್ನೇ ತಂದುಬಿಡ್ತು ಅಂತ. ಅರೆರೆರೆ ತುಂತುರು ತಂತು ಋತು, ಏನು ಮ್ಯೂಸಿಕಲ್ ಸೌಂಡಿಂಗ್ ಎಷ್ಟು ಚೆನ್ನಾಗಿದೆ ಅದು. ಸೊ ಹೀಗೆ ನೀವು ಒಂದೊಂದು ಪದದಲ್ಲಿ ನೀವು ಕೊಡ್ತಿದ್ದಂಥ ವಿಚಾರಗಳು ಭಾಳ ಪವರ್ಫುಲ್ ಆಗಿರ್ತಿತ್ತು. ಇಳೆಯರಾಜ ಅವರು ತುಂಬ ಇಷ್ಟಪಟ್ಟರು ಅದನ್ನು. ಆಮೇಲೆ ಅವರೇನು ಮಾಡಿದ್ರು, ಅದನ್ನು ಸಿಗ್ನೇಚರ್ ಥರ ಮಾಡಿಬಿಟ್ರು ಇಡೀ ಸಾಂಗಲ್ಲಿ. ಅರೆ ರೇ 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 ತುಂತುರು ತಂತುರು ತು, ಅರೆ ರೇ 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 ತುಂತುರು ತಂತುರು ತು ಅಂತ ಅಲ್ಲೆಲ್ಲೆಲ್ಲ ಬರ್ತಾ ಇರುತ್ತೆ, ಅದು ತುಂಬ ಚೆನ್ನಾಗಿ. ಸೊ ಆಮೇಲೆ ಅಮೃತ ವರ್ಷಿಣಿಯಲ್ಲಿ ಅಂತೂ ಆ ಸಾಹಿತ್ಯ ಕೂಡ ಅಷ್ಟೇ, ಸಂಗೀತ ಕೂಡ ಅಷ್ಟೇ, ಸಾಹಿತ್ಯ ಕೂಡ. ನಿಮ್ಮ ಎಲ್ಲ ಹಾಡುಗಳು, ಆ ಅಮೃತ ವರ್ಷಿಣಿ ಬರೆದಂಥ ಹಾಡುಗಳೆಲ್ಲ ಅಷ್ಟು ಒಂದು. ಆನಂತರ ನೀವು ಒಂದು ಮ್ಯೂಸಿಕ್ ಮಾಡಿದ್ರಿ. ಆ ಮ್ಯೂಸಿಕ್ಕು ಫಸ್ಟ್ ಒಂದು ಆಲ್ಬಮ್ ಮಾಡಿದ್ರಿ, ಚಂದಮಾಮ ಅಂತ. ಅದೆಲ್ಲ ನಾವೆಲ್ಲ ಸೇರಿ ಅದನ್ನು ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆಗ ನಮ್ಮಲ್ಲಿ ಅಷ್ಟು ಶಕ್ತಿ ಇರಲಿಲ್ಲ. ಬಟ್ ಅಲ್ಲಿಂದ ನೀವು ಮ್ಯೂಸಿಕ್ಕು ಟ್ಯೂನ್ ಕಂಪೋಸ್ ಮಾಡೋದು ಕೂಡ ನನಗೆ ನಿಮ್ಮ ಬಗ್ಗೆ ಒಂದು ಕುತೂಹಲ ಆಯಿತು. ಈ ಹುಡುಗ ಟ್ಯೂನ್ ಕೂಡ ಮಾಡ್ತಾರೆ ಅಂತ. ಸೊ ಹೀಗೆ ನಿಮ್ಮ ಬಗ್ಗೆ ನನಗೆ ಕುತೂಹಲ, ಒಂದು ಆತ್ಮೀಯತೆ ಬೆಳೀತಾ ಹೋಯಿತು. ಆಮೇಲೆ ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ವಿಷಯ ಹೇಳ್ಬೇಕಂತಂದರೆ, ನಿಮ್ಮ ತಾಯಿ ನನಗೆ ಅನ್ನ ಹಾಕಿದವರು, ಅನ್ನದಾತೆ. ನಿಮ್ಮ ತಂದೆಯವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಮನೆಗೆ ನಾನು ಬರ್ತಾ ಇದ್ನಲ್ಲ, ಆಗ ನಿಮ್ಮಮ್ಮ ಅಷ್ಟು ಒಂದು ಮಮತೆಯಿಂದ ಮಾತಾಡ್ತಿದ್ರು. ನನಗೆ ಅದು ಇವತ್ತಿಗೂ ನೆನೆಸ್ಕೊಂಡ್ರೆ ಅವರು ಒಂದು ನಮ್ಮ ತಾಯಿನೇ ಕಳ್ಕೊಂಡಾಗೆ ಆಯಿತು ನನಗೆ. ಸೊ ಈ ಥರ ಒಂದು. ಆಮೇಲೆ ನೀವು ನಮ್ಮ ಎಸ್ ನಾರಾಯಣವರ ಸಿನಿಮಾ ತಾಯಿ ಕೊಟ್ಟ ಸೀರೆಯಿಂದ ನೀವು ಫುಲ್ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಆದ್ರಿ. ಈ ಒಂದು ಪರಂಪರೆ ಹೇಗೆ ಬಂತಂದರೆ ನಮ್ಮ ಗುರುಗಳಿಂದ, ಹಂಸಲೇಖ ಸರ್, ನಾನು, ನೀವು ಸಂಗೀತ ಸಾಹಿತ್ಯ ಜೊತೆಯಲ್ಲಿ ವಾಗ್ಗೇಯಕಾರರು ಅಂತ ಹಿಂದೆ ಹೇಳ್ತಿದ್ರಲ್ಲ, ಆ ಥರ. ಯಾಕಂದರೆ ಸಂಗೀತ ಹಾಡು ಕಟ್ತಾ ಅದು ರಾಗ ಸಂಯೋಜನೆ ಆಗ್ತಾ ಹೋಗೋದು, ಅದೊಂದು ಪ್ರಕ್ರಿಯೆ, ಅದೊಂಥರ ಬೇರೆ ಥರ. ಅದು ಎಲ್ಲರಿಗೂ ಅದು ಒಲಿಯೋದಿಲ್ಲ. ಅದು ನಿಮಗೆ ನಮಗೆಲ್ಲ ಒಲಿದಿದೆ, ನಮ್ಮ ಪುಣ್ಯ ಅದು. ಸೊ ನೀವು ಆ ಒಂದು ಹಾಡುಗಳು ಕಟ್ಟೋ ಮೂಲಕ
ಸಂಗೀತ ನಿರ್ದೇಶಕರು ಆದ್ರಿ, ಯಶಸ್ವಿ ಸಂಗೀತವನ್ನು ಕೊಟ್ರಿ. ಕಲ್ಯಾಣಿ ಅಂತ ಒಂದು ಚಿತ್ರದಲ್ಲಿ ಬರೀ ಕಲ್ಯಾಣಿ ರಾಗದಲ್ಲೇ ನೀವೆಲ್ಲ ಹಾಡುಗಳನ್ನ ಮಾಡಿದ್ರಿ. ರೊಮ್ಯಾಂಟಿಕ್ ಸಾಂಗ್ಸು, ಪ್ಯಾಥೋ ಸಾಂಗ್ಸು, ಮತ್ತು ಹೀರೋ ಇಂಟ್ರೊಡಕ್ಷನ್ ಸಾಂಗ್ಸ್ ಎಲ್ಲ ಅದರಲ್ಲಿ ಕಲ್ಯಾಣಿ ರಾಗದಲ್ಲೇ ಮಾಡಿದ್ರಿ. ಸೊ ಅದೊಂದು ಪ್ರಯೋಗ, ಒಳ್ಳೆಯ ಪ್ರಯೋಗ ಅದು. ಸೊ ಈ ಥರ ಪ್ರಯೋಗಗಳನ್ನ ಮಾಡ್ತಾ ಹೋದ್ರಿ. ಚಂದ್ರಮುಖಿ ಪ್ರಾಣಸಖಿಯ ಹಾಡುಗಳಂತೂ ವಂಡರ್ಫುಲ್ ಸಾಂಗ್ಸ್ ನಿಮ್ಮ ರಾಗ ಸಂಯೋಜನೆಯಲ್ಲಿ. ಆಮೇಲೆ ತಮ್ಮ ನಮ್ಮ ಥರ ಅದು ಕೂಡ ಅಷ್ಟೇ, ನಮ್ಮ ಲಂಕೇಶ್ ಪುತ್ರಿ ಅವರು ಡೈರೆಕ್ಷನ್ ಮಾಡಿದರು. ಅದರ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಒಳ್ಳೆಯ ರಾಗ ಸಂಯೋಜಕ, ಒಳ್ಳೆಯ ಸಾಹಿತಿ ಅನ್ನೋದನ್ನು ಪದೇ ಪದೇ ನೀವು ತೋರಿಸ್ಕೊಟ್ರಿ. ಆಮೇಲೆ ನೀವು ವಿಷ್ಣು ಸರ್ಗೆ ತುಂಬ ಪ್ರೀತಿಯ ಹುಡುಗ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ಗೂ ಅಷ್ಟೇ. ಮೊನ್ನೆ ಬಾಲು ಸರ್ ಸಿಕ್ಕಿದ್ರು, ಹೇಗಿದ್ದಾರೆ ಕಲ್ಯಾಣ್ ಅಂತ ಕೇಳ್ತಾರೆ ನನ್ನ ಹತ್ರ. ಸೊ ಎಲ್ಲರಿಗೂ ಪ್ರಿಯವಾದ ಭಾಳ ಮೃದು ಮನಸ್ಸಿನ ಒಬ್ಬ ಹುಡುಗ. ನಿಮ್ಮನ್ನು ಎಲ್ಲರೂ ಲೈಕ್ ಮಾಡ್ತಾರೆ, ನಿಮ್ಮನ್ನು ಎಲ್ಲರೂ ನಿಮ್ಮ ಬಗ್ಗೆ ಒಂದು ಕುತೂಹಲ ಇದೆ ಎಲ್ರಿಗೂ. ನೆಕ್ಸ್ಟ್ ಕಲ್ಯಾಣ್ ಏನು ಬರೀತಾರೆ, ಏನು ಕೊಡ್ತಾರೆ. ನಿಮ್ಮ ಮಾತುಗಳು ಅಷ್ಟೇ ಮೃದುವಾಗಿದ್ದರೂ ವಿಷಯ ತುಂಬ ಇರುತ್ತೆ, ಭಾಳ ಪವರ್ಫುಲ್ಲಾಗಿರೋ ಮಾತುಗಳು. ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಿದ್ರೆ ಕೂಡ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಮನೇಲಿ ಹೋಗಿ ಆ ಒಂದು ಪ್ರತಿ ವಾಕ್ಯವನ್ನು ನಾವು ಜ್ಞಾಪಿಸ್ಕೋತೀವಿ, ಕಲ್ಯಾಣ್ ಈ ಥರ ಹೇಳಿದ್ರು, ಕಲ್ಯಾಣ್ ಈ ಥರ ಹೇಳೋದು ಅಂತ. ಸೊ ಅದು ನಿಮಗೆ ಸರಸ್ವತಿ ಸಿದ್ಧಿ ಆಗಿರುವಂಥ ಒಂದು ಸಂತೋಷದ ವಿಚಾರ. ಜೊತೆಗೆ ಆ ಸರಸ್ವತಿ, ಗಾನ ಸರಸ್ವತಿ ಜಾನಕಿಯಮ್ಮನಿಗೂ ಕೂಡ ನೀವು ಭಾಳ ಪ್ರೀತಿಯ ಹುಡುಗ. ಸೊ ಇದೆಲ್ಲ ಒಂದು ಆ ಪುಣ್ಯದ ಫಲ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಮತ್ತು ಒಂದು ಪುಣ್ಯದ ಫಲ ನಿಮಗೆ ಸಿಕ್ಕಿದೆ. ನಾನು ಹೇಳೋದಿಷ್ಟೇ, ಈ ಒಂದು ನಿಮಗೆ ಸಿಕ್ಕಿರೋ ಯಶಸ್ಸು ಏನೂ ಸಾಲದು, ಹೆಸರು ಏನೂ ಸಾಲದು, ಇನ್ನೂ ಹೆಚ್ಚಿನ ಕೀರ್ತಿ, ಆಮೇಲೆ ನೀವು ಅಂದ್ಕೊಂಡಿದ್ದೆಲ್ಲ ನಡೆಸುವಂತಹ ಶಕ್ತಿ, ಆರ್ಥಿಕ ಶಕ್ತಿ, ಆರೋಗ್ಯ ಎಲ್ಲ ನಿಮಗೆ ಕೂಡಿ ಬರಲಿ, ಒದಗಿ ಬರಲಿ. ತಾಯಿ ಸರಸ್ವತಿ, ತಾಯಿ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸದಾ ಆಗಲಿ, ಇರಲಿ ಅಂತ ನಾನು ಪ್ರೀತಿಯಿಂದ ಒಬ್ಬ ಗೆಳೆಯನಾಗಿ ಹೇಳ್ತೀನಿ. ನನ್ನ ನಿಮ್ಮ ಸ್ನೇಹಕ್ಕೆ ಸಿಲ್ವರ್ ಜುಬ್ಲಿನೂ ಆಗಿದೆ. 94, 93, 94 ಆ ಟೈಮಲ್ಲಿ ನಾವು ಪರಿಚಯ ಆದ್ವಿ. ಅದು ನಮ್ಮ ಗುರುಗಳ, ನಮ್ಮಿಬ್ಬರಿಗೂ ಒಬ್ಬರೇ ಗುರುಗಳು, ಹಂಸಲೇಖ ಸರ್. ಅವರ ರೆಕಾರ್ಡಿಂಗ್ ಸ್ಟುಡಿಯೋ ಸಂಕೇತ್ ಎಲೆಕ್ಟ್ರಾನಿಕ್ಸ್, ಅಲ್ಲಿ ಶಂಕರ್ನಾಗೆಲ್ಲ ಬರ್ತಾಯಿದ್ರು, ಹೋಗ್ತಾಯಿದ್ರು. ಆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ನನಗೆ ನಿಮ್ಮ ಪರಿಚಯ ಆಗಿದ್ದು. ನೀವು ಒಂದು ಗಿಟಾರು ನುಡಿಸ್ತಾ ಇದ್ರಿ, ಅಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಗಿಟಾರ್ ನುಡಿಸ್ತಾ ಇದ್ರಿ. ಹಾಗೆ ನಾನು ಶಾಸ್ತ್ರಿ ಎಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇರುವಾಗ ಹಾಡುಗಳು ಬರೀತೀರಿ ಅಂತ ನನಗೆ ನೀವು ಹೇಳಿದ್ರಿ, ನೆನಪಿದೆ. ಆವಾಗ ನಿಮ್ಮ ಹಾಡುಗಳು ನನಗೆ ಒಂಥರ ಕುತೂಹಲ ಮೂಡಿಸ್ತು, ನಿಮ್ಮ ಬರವಣಿಗೆ. ಸೊ ಅಲ್ಲಿಂದ ನಾವು ತುಂಬ ಆತ್ಮೀಯರಾದ್ವಿ. ಜೊತೆಗೆ ರಾಜೇಶ್ ಕೃಷ್ಣನು ಬರ್ತಾಯಿದ್ದ, ಅವು ಟ್ರ್ಯಾಕೆಲ್ಲ ಹಾಡ್ತಿದ್ರು. ಎಲ್ಲ ಸೇರಿ ನಾವು ಒಂದು ಜೊತೆಯಲ್ಲಿ ಕಳೆದ ದಿನಗಳು. ಸಂಕೇತ್ ಸ್ಟುಡಿಯೋ, ಪ್ರಸಾದ್ ಸ್ಟುಡಿಯೋ, ಆ ದೊಡ್ಡ ಕಾಂಪೌಂಡು, ಆ ಗಾರ್ಡನ್ ಥರ ಇತ್ತು ಹೊರಗಡೆ, ಅದು ಲಾನ್ನಲ್ಲಿ ಕೂತ್ಕೊಂಡು ಹರಟೆ ಹೊಡಿತಿದ್ವಿ. ಅದಾದಮೇಲೆ ನಂದು ಹಂತಕ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಾ ಇರುವಾಗ ನೀವು ನನಗೆ ಬರವಣಿಗೆಯಲ್ಲಿ ಸಹಾಯ ಮಾಡಿದ್ರಿ ತುಂಬ ಸಿನಿಮಾಗಳಿಗೆ. ಯಾಕಂದರೆ ನನಗೆ ವರ್ಕ್ಲೋಡು ಜಾಸ್ತಿ ಆಗ್ತಿದ್ದಾಗ ನೀವು ಕೆಲವು ಹಾಡುಗಳು ಬರ್ಕೊಟ್ರಿ. ಹಾಗೆ ಮಾಡ್ತಾ ಮಾಡ್ತಾ ಆಮೇಲೆ ನಾನು ಕೆಲವು ಸಿನಿಮಾಕ್ಕೆ ನಾನು ಏನೂ ಬರೆಯೋಕ್ಕೆ ಹೋಗಲಿಲ್ಲ, ನೀವೇ ಬರಿತೀರಂತ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೆ. ಮತ್ತು ನಿಮ್ಮ ಬರವಣಿಗೆ ಕೂಡ ನನಗೆ ತುಂಬ ಒಂದು ಬೇರೆ ಥರ, ಅದು ಒಂದು ಪೊಯೆಟಿಕ್ ಜಾಸ್ತಿ ಇತ್ತು. ನಾವು ಇತ್ತೀಚೆಗೆ ಜಯಂತ್ ಕಾಯ್ಕಿಣಿ ಅವರ ಬರವಣಿಗೆ ನೋಡ್ತೀವಿ, ಸಿನಿಮಾ ಟ್ಯೂನ್ಗೆ ಪೊಯೆಟ್ರಿ ಬರಿಬೋದು ಅಂತ ಅನ್ನೋದು ನೀವೆಲ್ಲ ತೋರಿಸ್ಕೊಟ್ರಿ. ನನಗೆ ತುಂಬ ಖುಷಿಯಾಗಿದ್ದು ಇಳಯರಾಜ ಅವ್ರದ್ದು ನಮ್ಮೂರ ಮಂದಾರ ಹೂವೆಯಲ್ಲಿ ನಾವಿಬ್ಬರು ಕೂತಿದ್ವಿ, ನೀವೊಂದು ಬಿಟ್ಟು ಬರ್ಕೊಟ್ರಿ, ಅರೆ ರೇ 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 ತುಂತೂರು ತಂತೂರುತು ಅಂತ. ನನಗೆ ತಕ್ಷಣ ಒಂಥರ ಮಿಂಚು ಹೊಳ್ದಂಗೆ ಆಯಿತು, ಎಷ್ಟು ಚೆನ್ನಾಗಿದೆ ಅಂತ. ನಾನು ರಾಜಾ ಸರ್ ಹತ್ರ, ಸರ್ ತುಂಬ ಚೆನ್ನಾಗಿದೆ ಅಂತ. ಏನರ್ಥ? ತುಂತುರು
ತಂತು ಋತು ಅಂದರೆ ಮಳೆ ಹನಿ ಒಂದು ವರ್ಷಕಾಲವನ್ನೇ ತಂದುಬಿಡ್ತು ಅಂತ. ಅರೆರೆರೆ ತುಂತುರು ತಂತು ಋತು, ಏನು ಮ್ಯೂಸಿಕಲ್ ಸೌಂಡಿಂಗ್ ಎಷ್ಟು ಚೆನ್ನಾಗಿದೆ ಅದು. ಸೊ ಹೀಗೆ ನೀವು ಒಂದೊಂದು ಪದದಲ್ಲಿ ನೀವು ಕೊಡ್ತಿದ್ದಂಥ ವಿಚಾರಗಳು ಭಾಳ ಪವರ್ಫುಲ್ ಆಗಿರ್ತಿತ್ತು. ಇಳೆಯರಾಜ ಅವರು ತುಂಬ ಇಷ್ಟಪಟ್ಟರು ಅದನ್ನು. ಆಮೇಲೆ ಅವರೇನು ಮಾಡಿದ್ರು, ಅದನ್ನು ಸಿಗ್ನೇಚರ್ ಥರ ಮಾಡಿಬಿಟ್ರು ಇಡೀ ಸಾಂಗಲ್ಲಿ. ಅರೆರೆರೆ ತುಂತುರು ತಂತು ಋತು, ಅರೆರೆರೆ ತುಂತುರು ತಂತು ಋತು ಅಂತ ಅಲ್ಲೆಲ್ಲ ಬರ್ತಾ ಇರುತ್ತೆ ಅದು ತುಂಬ ಚೆನ್ನಾಗಿ. ಸೊ ಆಮೇಲೆ ಅಮೃತ ವರ್ಷಿಣಿಯಲ್ಲಿ ಅಂತೂ ಆ ಸಾಹಿತ್ಯ ಕೂಡ ಅಷ್ಟೇ, ಸಂಗೀತ ಕೂಡ ಅಷ್ಟೇ, ಸಾಹಿತ್ಯ ಕೂಡ. ನಿಮ್ಮ ಎಲ್ಲ ಹಾಡುಗಳು ಆ ಅಮೃತ ವರ್ಷಿಣಿ ಬರೆದಂಥ ಹಾಡುಗಳೆಲ್ಲ ಅಷ್ಟು ಒಂದು. ಆನಂತರ ನೀವು ಒಂದು ಮ್ಯೂಸಿಕ್ ಮಾಡಿದ್ರಿ. ಆ ಮ್ಯೂಸಿಕ್ಕು ಫಸ್ಟ್ ಒಂದು ಆಲ್ಬಮ್ ಮಾಡಿದ್ರಿ, ಚಂದಮಾಮ ಅಂತ. ಅದೆಲ್ಲ ನಾವೆಲ್ಲ ಸೇರಿ ಅದನ್ನು ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆಗ ನಮ್ಮಲ್ಲಿ ಅಷ್ಟು ಶಕ್ತಿ ಇರಲಿಲ್ಲ. ಬಟ್ ಅಲ್ಲಿಂದ ನೀವು ಮ್ಯೂಸಿಕ್ಕು ಟ್ಯೂನ್ ಕಂಪೋಸ್ ಮಾಡೋದು ಕೂಡ ನನಗೆ ನಿಮ್ಮ ಬಗ್ಗೆ ಒಂದು ಕುತೂಹಲ ಆಯಿತು. ಈ ಹುಡುಗ ಟ್ಯೂನ್ ಕೂಡ ಮಾಡ್ತಾರೆ ಅಂತ. ಸೊ ಹೀಗೆ ನಿಮ್ಮ ಬಗ್ಗೆ ನನಗೆ ಕುತೂಹಲ, ಒಂದು ಆತ್ಮೀಯತೆ ಬೆಳೀತಾ ಹೋಯಿತು. ಆಮೇಲೆ ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ವಿಷಯ ಹೇಳ್ಬೇಕಂತಂದರೆ, ನಿಮ್ಮ ತಾಯಿ ನನಗೆ ಅನ್ನ ಹಾಕಿದವರು, ಅನ್ನದಾತೆ. ನಿಮ್ಮ ತಂದೆಯವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಮನೆಗೆ ನಾನು ಬರ್ತಾ ಇದ್ನಲ್ಲ, ಆಗ ನಿಮ್ಮಮ್ಮ ಅಷ್ಟು ಒಂದು ಮಮತೆಯಿಂದ ಮಾತಾಡ್ತಿದ್ರು. ನನಗೆ ಅದು ಇವತ್ತಿಗೂ ನೆನೆಸ್ಕೊಂಡ್ರೆ ಅವರು ಒಂದು ನಮ್ಮ ತಾಯಿನೇ ಕಳ್ಕೊಂಡಾಗೆ ಆಯಿತು ನನಗೆ. ಸೊ ಈ ಥರ ಒಂದು. ಆಮೇಲೆ ನೀವು ನಮ್ಮ ಎಸ್ ನಾರಾಯಣವರ ಸಿನಿಮಾ ತಾಯಿ ಕೊಟ್ಟ ಸೀರೆಯಿಂದ ನೀವು ಫುಲ್ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಆದ್ರಿ. ಈ ಒಂದು ಪರಂಪರೆ ಹೇಗೆ ಬಂತಂದರೆ ನಮ್ಮ ಗುರುಗಳಿಂದ, ಹಂಸಲೇಖ ಸರ್, ನಾನು, ನೀವು ಸಂಗೀತ ಸಾಹಿತ್ಯ ಜೊತೆಯಲ್ಲಿ ವಾಗ್ಗೇಯಕಾರರು ಅಂತ ಹಿಂದೆ ಹೇಳ್ತಿದ್ರಲ್ಲ, ಆ ಥರ. ಯಾಕಂದರೆ ಸಂಗೀತ ಹಾಡು ಕಟ್ತಾ ಅದು ರಾಗ ಸಂಯೋಜನೆ ಆಗ್ತಾ ಹೋಗೋದು, ಅದೊಂದು ಪ್ರಕ್ರಿಯೆ, ಅದೊಂಥರ ಬೇರೆ ಥರ. ಅದು ಎಲ್ಲರಿಗೂ ಅದು ಒಲಿಯೋದಿಲ್ಲ. ಅದು ನಿಮಗೆ ನಮಗೆಲ್ಲ ಒಲಿದಿದೆ, ನಮ್ಮ ಪುಣ್ಯ ಅದು. ಸೊ ನೀವು ಆ ಒಂದು ಹಾಡುಗಳು ಕಟ್ಟೋ ಮೂಲಕ ಸಂಗೀತ ನಿರ್ದೇಶಕರು ಆದ್ರಿ, ಯಶಸ್ವಿ ಸಂಗೀತವನ್ನು ಕೊಟ್ರಿ. ಕಲ್ಯಾಣಿ ಅಂತ ಒಂದು ಚಿತ್ರದಲ್ಲಿ ಬರೀ ಕಲ್ಯಾಣಿ ರಾಗದಲ್ಲೇ ನೀವೆಲ್ಲ ಹಾಡುಗಳನ್ನ ಮಾಡಿದ್ರಿ. ರೊಮ್ಯಾಂಟಿಕ್ ಸಾಂಗ್ಸು, ಪ್ಯಾಥೋ ಸಾಂಗ್ಸು, ಮತ್ತು ಹೀರೋ ಇಂಟ್ರೊಡಕ್ಷನ್ ಸಾಂಗ್ಸ್ ಎಲ್ಲ ಅದರಲ್ಲಿ ಕಲ್ಯಾಣಿ ರಾಗದಲ್ಲೇ ಮಾಡಿದ್ರಿ. ಸೊ ಅದೊಂದು ಪ್ರಯೋಗ, ಒಳ್ಳೆಯ ಪ್ರಯೋಗ ಅದು. ಸೊ ಈ ಥರ ಪ್ರಯೋಗಗಳನ್ನ ಮಾಡ್ತಾ ಹೋದ್ರಿ. ಚಂದ್ರಮುಖಿ ಪ್ರಾಣಸಖಿಯ ಹಾಡುಗಳಂತೂ ವಂಡರ್ಫುಲ್ ಸಾಂಗ್ಸ್ ನಿಮ್ಮ ರಾಗ ಸಂಯೋಜನೆಯಲ್ಲಿ. ಆಮೇಲೆ ನಮ್ಮ ಥರ ಅದು ಕೂಡ ಅಷ್ಟೇ, ನಮ್ಮ ಲಂಕೇಶ್ ಪುತ್ರಿ ಅವರು ಡೈರೆಕ್ಷನ್ ಮಾಡಿದರು. ಅದರ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಒಳ್ಳೆಯ ರಾಗ ಸಂಯೋಜಕ, ಒಳ್ಳೆಯ ಸಾಹಿತಿ ಅನ್ನೋದನ್ನು ಪದೇ ನೀವು ತೋರಿಸ್ಕೊಟ್ರಿ. ಆಮೇಲೆ ನೀವು ವಿಷ್ಣು ಸರ್ಗೆ ತುಂಬ ಪ್ರೀತಿಯ ಹುಡುಗ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ಗೂ ಅಷ್ಟೇ. ಮೊನ್ನೆ ಬಾಲು ಸರ್ ಸಿಕ್ಕಿದ್ರು, ಹೇಗಿದ್ದಾರೆ ಕಲ್ಯಾಣ್ ಅಂತ ಕೇಳ್ತಾರೆ ನನ್ನ ಹತ್ರ. ಸೊ ಎಲ್ಲರಿಗೂ ಪ್ರಿಯವಾದ, ಭಾಳ ಮೃದು ಮನಸ್ಸಿನ ಒಬ್ಬ ಹುಡುಗ. ನಿಮ್ಮನ್ನು ಎಲ್ಲರೂ ಲೈಕ್ ಮಾಡ್ತಾರೆ. ನಿಮ್ಮನ್ನು ಎಲ್ಲರೂ, ನಿಮ್ಮ ಬಗ್ಗೆ ಒಂದು ಕುತೂಹಲ ಇದೆ ಎಲ್ರಿಗೂ. ನೆಕ್ಸ್ಟ್ ಕಲ್ಯಾಣಿ ಏನು ಬರೀತಾರೆ, ಏನು ಕೊಡ್ತಾರೆ. ನಿಮ್ಮ ಮಾತುಗಳು ಅಷ್ಟೇ ಮೃದುವಾಗಿದ್ದರೂ ವಿಷಯ ತುಂಬ ಇರುತ್ತೆ. ಭಾಳ ಪವರ್ಫುಲ್ಲಾಗಿರೋ ಮಾತುಗಳು. ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಿದ್ರೆ ಕೂಡ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಮನೇಲಿ ಹೋಗಿ ಆ ಒಂದು ಪ್ರತಿ ವಾಕ್ಯವನ್ನು ನಾವು ಜ್ಞಾಪಿಸ್ಕೋತೀವಿ. ಕಲ್ಯಾಣ್ ಈ ಥರ ಹೇಳಿದ್ರು, ಕಲ್ಯಾಣ್ ಈ ಥರ ಹೇಳೋದು ಅಂತ. ಸೊ ಅದು ನಿಮಗೆ ಸರಸ್ವತಿ ಸಿದ್ಧಿ ಆಗಿರುವಂಥ ಒಂದು ಸಂತೋಷದ ವಿಚಾರ. ಜೊತೆಗೆ ಆ ಸರಸ್ವತಿ, ಗಾನ ಸರಸ್ವತಿ ಜಾನಕಿಯಮ್ಮನಿಗೂ ಕೂಡ ನೀವು ಭಾಳ ಪ್ರೀತಿಯ ಹುಡುಗ. ಸೊ ಇದೆಲ್ಲ ಒಂದು ಆ ಪುಣ್ಯದ ಫಲ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಮತ್ತು ಒಂದು ಪುಣ್ಯದ ಫಲ ನಿಮಗೆ ಸಿಕ್ಕಿದೆ. ನಾನು ಹೇಳೋದಿಷ್ಟೇ, ಈ ಒಂದು ನಿಮಗೆ ಸಿಕ್ಕಿರೋ ಯಶಸ್ಸು ಏನೂ ಸಾಲದು, ಹೆಸರು ಏನೂ ಸಾಲದು. ಇನ್ನೂ ಹೆಚ್ಚಿನ ಕೀರ್ತಿ, ಆಮೇಲೆ ನೀವು ಅಂದ್ಕೊಂಡಿದ್ದೆಲ್ಲ ನಡೆಸುವಂತಹ ಶಕ್ತಿ, ಆರ್ಥಿಕ ಶಕ್ತಿ, ಆರೋಗ್ಯ ಎಲ್ಲ ನಿಮಗೆ ಕೂಡಿ ಬರಲಿ, ಒದಗಿ ಬರಲಿ. ತಾಯಿ ಸರಸ್ವತಿ, ತಾಯಿ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸದಾ ಆಗಲಿ, ಇರಲಿ ಅಂತ ನಾನು
ಪ್ರೀತಿಯಿಂದ ಒಬ್ಬ ಗೆಳೆಯನಾಗಿ ಹೇಳ್ತೀನಿ, ನನ್ನ ನಿಮ್ಮ ಸ್ನೇಹಕ್ಕೆ ಸಿಲ್ವರ್ ಜುಬ್ಲಿನೂ ಆಗಿದೆ. 93-94 ಆ ಟೈಮಲ್ಲಿ ನಾವು ಪರಿಚಯ ಆದ್ವಿ. ಅದು ನಮ್ಮ ಗುರುಗಳ, ನಮ್ಮಿಬ್ಬರಿಗೂ ಒಬ್ಬರೇ ಗುರುಗಳು ಹಂಸಲೇಖ ಸರ್. ಅವರ ರೆಕಾರ್ಡಿಂಗ್ ಸ್ಟುಡಿಯೋ ಸಂಕೇತ್ ಎಲೆಕ್ಟ್ರಾನಿಕ್ಸ್, ಅಲ್ಲಿ ಶಂಕರ್ನಾಗೆಲ್ಲ ಬರ್ತಾಯಿದ್ರು ಹೋಗ್ತಾಯಿದ್ರು. ಆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ನನಗೆ ನಿಮ್ಮ ಪರಿಚಯ ಆಗಿದ್ದು. ನೀವು ಒಂದು ಗಿಟಾರು ನುಡಿಸ್ತಾ ಇದ್ರಿ, ಅಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಗಿಟಾರ್ ನುಡಿಸ್ತಾ ಇದ್ರಿ. ಹಾಗೆ ನಾನು ಶಾಸ್ತ್ರಿ ಎಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇರುವಾಗ ಹಾಡುಗಳು ಬರೀತೀರಿ ಅಂತ ನನಗೆ ನೀವು ಹೇಳಿದ್ರಿ, ನೆನಪಿದೆ. ಆವಾಗ ನಿಮ್ಮ ಹಾಡುಗಳು ನನಗೆ ಒಂಥರ ಕುತೂಹಲ ಮೂಡಿಸ್ತು, ನಿಮ್ಮ ಬರವಣಿಗೆ. ಸೊ ಅಲ್ಲಿಂದ ನಾವು ತುಂಬ ಆತ್ಮೀಯರಾದ್ವಿ. ಜೊತೆಗೆ ರಾಜೇಶ್ ಕೃಷ್ಣನೂ ಬರ್ತಾಯಿದ್ದ, ಅವು ಟ್ರ್ಯಾಕೆಲ್ಲ ಹಾಡ್ತಿದ್ರು. ಎಲ್ಲ ಸೇರಿ ನಾವು ಒಂದು ಜೊತೆಯಲ್ಲಿ ಕಳೆದ ದಿನಗಳು. ಸಂಕೇತ್ ಸ್ಟುಡಿಯೋ, ಪ್ರಸಾದ್ ಸ್ಟುಡಿಯೋ, ಆ ದೊಡ್ಡ ಕಾಂಪೌಂಡು, ಆ ಗಾರ್ಡನ್ ಥರ ಇತ್ತು ಹೊರಗಡೆ, ಲಾನ್ನಲ್ಲಿ ಕೂತ್ಕೊಂಡು ಹರಟೆ ಹೊಡಿತಿದ್ವಿ. ಅದಾದಮೇಲೆ ನಂದು ಹಂತಕ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಾ ಇರುವಾಗ ನೀವು ನನಗೆ ಬರವಣಿಗೆಯಲ್ಲಿ ಸಹಾಯ ಮಾಡಿದ್ರಿ ತುಂಬ ಸಿನಿಮಾಗಳಿಗೆ. ಯಾಕಂದರೆ ನನಗೆ ವರ್ಕ್ಲೋಡು ಜಾಸ್ತಿ ಆಗ್ತಿದ್ದಾಗ ನೀವು ಕೆಲವು ಹಾಡುಗಳು ಬರ್ಕೊಟ್ರಿ. ಹಾಗೆ ಮಾಡ್ತಾ ಮಾಡ್ತಾ ಆಮೇಲೆ ನಾನು ಕೆಲವು ಸಿನಿಮಾಕ್ಕೆ ನಾನು ಏನೂ ಬರೆಯೋಕ್ಕೆ ಹೋಗಲಿಲ್ಲ, ನೀವೇ ಬರಿತೀರಂತ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೆ. ಮತ್ತು ನಿಮ್ಮ ಬರವಣಿಗೆ ಕೂಡ ನನಗೆ ತುಂಬ ಒಂದು ಬೇರೆ ಥರ, ಅದು ಒಂದು ಪೊಯೆಟಿಕ್ ಜಾಸ್ತಿ ಇತ್ತು. ನಾವು ಇತ್ತೀಚೆಗೆ ಜಯಂತ್ ಕಾಯ್ಕಿಣಿ ಅವರ ಬರವಣಿಗೆ ನೋಡ್ತೀವಿ, ಸಿನಿಮಾ ಟ್ಯೂನ್ಗೆ ಪೊಯೆಟ್ರಿ ಬರಿಬೋದು ಅಂತ ಅನ್ನೋದು ನೀವೆಲ್ಲ ತೋರಿಸ್ಕೊಟ್ರಿ. ನನಗೆ ತುಂಬ ಖುಷಿಯಾಗಿದ್ದು ಇಳೆಯರಾಜ ಅವ್ರದ್ದು ನಮ್ಮೂರ ಮಂದಾರ ಹೂವೆಯಲ್ಲಿ ನಾವಿಬ್ಬರು ಕೂತಿದ್ವಿ. ನೀವೊಂದು ಬಿಟ್ಟು ಬರ್ಕೊಟ್ರಿ, ಅರೆ ರೇ 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 ತುಂತೂರು ತಂತೂರುತು ಅಂತ. ನನಗೆ ತಕ್ಷಣ ಒಂಥರ ಮಿಂಚು ಹೊಳ್ದಂಗೆ ಆಯಿತು, ಎಷ್ಟು ಚೆನ್ನಾಗಿದೆ ಅಂತ. ನಾನು ರಾಜ ಸರ್ ಹತ್ರ, ಸರ್ ತುಂಬ ಚೆನ್ನಾಗಿದೆ ಅಂತ. ಏನರ್ಥ? ತುಂತುರು ತಂತು ಋತು ಅಂದರೆ ಮಳೆ ಹನಿ ಒಂದು ವರ್ಷಕಾಲವನ್ನೇ ತಂದುಬಿಡ್ತು ಅಂತ. ಅರೆರೆರೆ ತುಂತುರು ತಂತು ಋತು, ಏನು ಮ್ಯೂಸಿಕಲ್ ಸೌಂಡಿಂಗ್ ಎಷ್ಟು ಚೆನ್ನಾಗಿದೆ ಅದು. ಸೊ ಹೀಗೆ ನೀವು ಒಂದೊಂದು ಪದದಲ್ಲಿ ನೀವು ಕೊಡ್ತಿದ್ದಂಥ ವಿಚಾರಗಳು ಭಾಳ ಪವರ್ಫುಲ್ ಆಗಿರ್ತಿತ್ತು. ಇಳೆಯರಾಜ ಅವರು ತುಂಬ ಇಷ್ಟಪಟ್ಟರು ಅದನ್ನು. ಆಮೇಲೆ ಅವರೇನು ಮಾಡಿದ್ರು, ಅದನ್ನು ಸಿಗ್ನೇಚರ್ ಥರ ಮಾಡಿಬಿಟ್ರು ಇಡೀ ಸಾಂಗಲ್ಲಿ. ಅರೆ ರೇ 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 ತುಂತುರು ತಂತುರುತು, ಅರೆ ರೇ 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 ತುಂತುರು ತಂತುರುತು ಅಂತ ಅಲ್ಲೆಲ್ಲ ಬರ್ತಾ ಇರುತ್ತೆ, ಅದು ತುಂಬ ಚೆನ್ನಾಗಿ. ಸೊ ಆಮೇಲೆ ಅಮೃತ ವರ್ಷಿಣಿಯಲ್ಲಿ ಅಂತೂ ಆ ಸಾಹಿತ್ಯ ಕೂಡ ಅಷ್ಟೇ, ಸಂಗೀತ ಕೂಡ ಅಷ್ಟೇ, ಸಾಹಿತ್ಯ ಕೂಡ. ನಿಮ್ಮ ಎಲ್ಲ ಹಾಡುಗಳು, ಆ ಅಮೃತ ವರ್ಷಿಣಿ ಬರೆದಂಥ ಹಾಡುಗಳೆಲ್ಲ ಅಷ್ಟು ಒಂದು. ಆನಂತರ ನೀವು ಒಂದು ಮ್ಯೂಸಿಕ್ ಮಾಡಿದ್ರಿ. ಆ ಮ್ಯೂಸಿಕ್ಕು ಫಸ್ಟ್ ಒಂದು ಆಲ್ಬಮ್ ಮಾಡಿದ್ರಿ, ಚಂದಮಾಮ ಅಂತ. ಅದೆಲ್ಲ ನಾವೆಲ್ಲ ಸೇರಿ ಅದನ್ನು ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆಗ ನಮ್ಮಲ್ಲಿ ಅಷ್ಟು ಶಕ್ತಿ ಇರಲಿಲ್ಲ. ಬಟ್ ಅಲ್ಲಿಂದ ನೀವು ಮ್ಯೂಸಿಕ್ಕು ಟ್ಯೂನ್ ಕಂಪೋಸ್ ಮಾಡೋದು ಕೂಡ ನನಗೆ ನಿಮ್ಮ ಬಗ್ಗೆ ಒಂದು ಕುತೂಹಲ ಆಯಿತು. ಈ ಹುಡುಗ ಟ್ಯೂನ್ ಕೂಡ ಮಾಡ್ತಾರೆ ಅಂತ. ಸೊ ಹೀಗೆ ನಿಮ್ಮ ಬಗ್ಗೆ ನನಗೆ ಕುತೂಹಲ, ಒಂದು ಆತ್ಮೀಯತೆ ಬೆಳೀತಾ ಹೋಯಿತು. ಆಮೇಲೆ ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ವಿಷಯ ಹೇಳ್ಬೇಕಂತಂದರೆ, ನಿಮ್ಮ ತಾಯಿ ನನಗೆ ಅನ್ನ ಹಾಕಿದವರು, ಅನ್ನದಾತೆ. ನಿಮ್ಮ ತಂದೆಯವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಮನೆಗೆ ನಾನು ಬರ್ತಾ ಇದ್ನಲ್ಲ, ಆಗ ನಿಮ್ಮಮ್ಮ ಅಷ್ಟು ಒಂದು ಮಮತೆಯಿಂದ ಮಾತಾಡ್ತಿದ್ರು. ನನಗೆ ಅದು ಇವತ್ತಿಗೂ ನೆನೆಸ್ಕೊಂಡ್ರೆ ಅವರು ಒಂದು ನಮ್ಮ ತಾಯಿನೇ ಕಳ್ಕೊಂಡಾಗೆ ಆಯಿತು ನನಗೆ. ಸೊ ಈ ಥರ ಒಂದು. ಆಮೇಲೆ ನೀವು ನಮ್ಮ ಎಸ್ ನಾರಾಯಣವರ ಸಿನಿಮಾ ತಾಯಿ ಕೊಟ್ಟ ಸೀರೆಯಿಂದ ನೀವು ಫುಲ್ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಆದ್ರಿ. ಈ ಒಂದು ಪರಂಪರೆ ಹೇಗೆ ಬಂತಂದರೆ ನಮ್ಮ ಗುರುಗಳಿಂದ, ಹಂಸಲೇಖ ಸರ್, ನಾನು, ನೀವು ಸಂಗೀತ ಸಾಹಿತ್ಯ ಜೊತೆಯಲ್ಲಿ ವಾಗ್ಗೇಯಕಾರರು ಅಂತ ಹಿಂದೆ ಹೇಳ್ತಿದ್ರಲ್ಲ, ಆ ಥರ. ಯಾಕಂದರೆ ಸಂಗೀತ ಹಾಡು ಕಟ್ತಾ ಅದು ರಾಗ ಸಂಯೋಜನೆ ಆಗ್ತಾ ಹೋಗೋದು. ಅದು
ಅದೊಂದು ಪ್ರಕ್ರಿಯೆ, ಅದೊಂಥರ ಬೇರೆ ಥರ, ಅದು ಎಲ್ಲರಿಗೂ ಅದು ಒಲಿಯೋದಿಲ್ಲ. ಅದು ನಿಮಗೆ ನಮಗೆಲ್ಲ ಒಲಿದಿದೆ, ನಮ್ಮ ಪುಣ್ಯ ಅದು. ಸೊ ನೀವು ಆ ಒಂದು ಹಾಡುಗಳು ಕಟ್ಟೋ ಮೂಲಕ ಸಂಗೀತ ನಿರ್ದೇಶಕರು ಆದ್ರಿ, ಯಶಸ್ವಿ ಸಂಗೀತವನ್ನು ಕೊಟ್ರಿ. ಕಲ್ಯಾಣಿ ಅಂತ ಒಂದು ಚಿತ್ರದಲ್ಲಿ ಬರೀ ಕಲ್ಯಾಣಿ ರಾಗದಲ್ಲೇ ನೀವೆಲ್ಲ ಹಾಡುಗಳನ್ನ ಮಾಡಿದ್ರಿ. ರೊಮ್ಯಾಂಟಿಕ್ ಸಾಂಗ್ಸು, ಪ್ಯಾಥೋ ಸಾಂಗ್ಸು, ಮತ್ತು ಹೀರೋ ಇಂಟ್ರೊಡಕ್ಷನ್ ಸಾಂಗ್ಸ್ ಎಲ್ಲ ಅದರಲ್ಲಿ ಕಲ್ಯಾಣಿ ರಾಗದಲ್ಲೇ ಮಾಡಿದ್ರಿ. ಸೊ ಅದೊಂದು ಪ್ರಯೋಗ, ಒಳ್ಳೆಯ ಪ್ರಯೋಗ ಅದು. ಸೊ ಈ ಥರ ಪ್ರಯೋಗಗಳನ್ನ ಮಾಡ್ತಾ ಹೋದ್ರಿ. ಚಂದ್ರಮುಖಿ ಪ್ರಾಣಸಖಿಯ ಹಾಡುಗಳಂತೂ ವಂಡರ್ಫುಲ್ ಸಾಂಗ್ಸ್ ನಿಮ್ಮ ರಾಗ ಸಂಯೋಜನೆಯಲ್ಲಿ. ಆಮೇಲೆ ತಮ್ಮ ನಮ್ಮ ಥರ ಅದು ಕೂಡ ಅಷ್ಟೇ, ನಮ್ಮ ಲಂಕೇಶ್ ಪುತ್ರಿ ಅವರು ಡೈರೆಕ್ಷನ್ ಮಾಡಿದರು. ಅದರ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಒಳ್ಳೆಯ ರಾಗ ಸಂಯೋಜಕ, ಒಳ್ಳೆಯ ಸಾಹಿತಿ ಅನ್ನೋದನ್ನು ಪದೇ ಪದೇ ನೀವು ತೋರಿಸ್ಕೊಟ್ರಿ. ಆಮೇಲೆ ನೀವು ವಿಷ್ಣು ಸರ್ಗೆ ತುಂಬ ಪ್ರೀತಿಯ ಹುಡುಗ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ಗೂ ಅಷ್ಟೇ. ಮೊನ್ನೆ ಬಾಲು ಸರ್ ಸಿಕ್ಕಿದ್ರು, ಹೇಗಿದ್ದಾರೆ ಕಲ್ಯಾಣ್ ಅಂತ ಕೇಳ್ತಾರೆ ನನ್ನ ಹತ್ರ. ಸೊ ಎಲ್ಲರಿಗೂ ಪ್ರಿಯವಾದ, ಭಾಳ ಮೃದು ಮನಸ್ಸಿನ ಒಬ್ಬ ಹುಡುಗ. ನಿಮ್ಮನ್ನು ಎಲ್ಲರೂ ಲೈಕ್ ಮಾಡ್ತಾರೆ, ನಿಮ್ಮನ್ನು ಎಲ್ಲರೂ, ನಿಮ್ಮ ಬಗ್ಗೆ ಒಂದು ಕುತೂಹಲ ಇದೆ ಎಲ್ರಿಗೂ. ನೆಕ್ಸ್ಟ್ ಕಲ್ಯಾಣಿ ಏನು ಬರೀತಾರೆ, ಏನು ಕೊಡ್ತಾರೆ. ನಿಮ್ಮ ಮಾತುಗಳು ಅಷ್ಟೇ ಮೃದುವಾಗಿದ್ದರೂ ವಿಷಯ ತುಂಬ ಇರುತ್ತೆ, ಭಾಳ ಪವರ್ಫುಲ್ಲಾಗಿರೋ ಮಾತುಗಳು. ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಿದ್ರೆ ಕೂಡ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಮನೇಲಿ ಹೋಗಿ ಆ ಒಂದು ಪ್ರತಿ ವಾಕ್ಯವನ್ನು ನಾವು ಜ್ಞಾಪಿಸ್ಕೋತೀವಿ, ಕಲ್ಯಾಣ್ ಈ ಥರ ಹೇಳಿದ್ರು, ಕಲ್ಯಾಣ್ ಈ ಥರ ಹೇಳೋದು ಅಂತ. ಸೊ ಅದು ನಿಮಗೆ ಸರಸ್ವತಿ ಸಿದ್ಧಿ ಆಗಿರುವಂಥ ಒಂದು ಸಂತೋಷದ ವಿಚಾರ. ಜೊತೆಗೆ ಆ ಸರಸ್ವತಿ, ಗಾನ ಸರಸ್ವತಿ ಜಾನಕಿಯಮ್ಮನಿಗೂ ಕೂಡ ನೀವು ಭಾಳ ಪ್ರೀತಿಯ ಹುಡುಗ. ಸೊ ಇದೆಲ್ಲ ಒಂದು ಆ ಪುಣ್ಯದ ಫಲ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಮತ್ತು ಒಂದು ಪುಣ್ಯದ ಫಲ ನಿಮಗೆ ಸಿಕ್ಕಿದೆ. ನಾನು ಹೇಳೋದಿಷ್ಟೇ, ಈ ಒಂದು ನಿಮಗೆ ಸಿಕ್ಕಿರೋ ಯಶಸ್ಸು ಏನೂ ಸಾಲದು, ಹೆಸರು ಏನೂ ಸಾಲದು, ಇನ್ನೂ ಹೆಚ್ಚಿನ ಕೀರ್ತಿ, ಆಮೇಲೆ ನೀವು ಅಂದ್ಕೊಂಡಿದ್ದೆಲ್ಲ ನಡೆಸುವಂತಹ ಶಕ್ತಿ, ಆರ್ಥಿಕ ಶಕ್ತಿ, ಆರೋಗ್ಯ ಎಲ್ಲ ನಿಮಗೆ ಕೂಡಿ ಬರಲಿ, ಒದಗಿ ಬರಲಿ. ತಾಯಿ ಸರಸ್ವತಿ, ತಾಯಿ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸದಾ ಆಗಲಿ, ಇರಲಿ ಅಂತ ನಾನು ಪ್ರೀತಿಯಿಂದ ಒಬ್ಬ ಗೆಳೆಯನಾಗಿ ಹೇಳ್ತೀನಿ. ನನ್ನ ನಿಮ್ಮ ಸ್ನೇಹಕ್ಕೆ ಸಿಲ್ವರ್ ಜುಬ್ಲಿನೂ ಆಗಿದೆ. 93-94 ಆ ಟೈಮಲ್ಲಿ ನಾವು ಪರಿಚಯ ಆದ್ವಿ. ಅದು ನಮ್ಮ ಗುರುಗಳ, ನಮ್ಮಿಬ್ಬರಿಗೂ ಒಬ್ಬರೇ ಗುರುಗಳು, ಹಂಸಲೇಖ ಸರ್. ಅವರ ರೆಕಾರ್ಡಿಂಗ್ ಸ್ಟುಡಿಯೋ ಸಂಕೇತ್ ಎಲೆಕ್ಟ್ರಾನಿಕ್ಸ್, ಅಲ್ಲಿ ಶಂಕರ್ನಾಗೆಲ್ಲ ಬರ್ತಾಯಿದ್ರು, ಹೋಗ್ತಾಯಿದ್ರು. ಆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ನನಗೆ ನಿಮ್ಮ ಪರಿಚಯ ಆಗಿದ್ದು. ನೀವು ಒಂದು ಗಿಟಾರು ನುಡಿಸ್ತಾ ಇದ್ರಿ, ಅಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಗಿಟಾರ್ ನುಡಿಸ್ತಾ ಇದ್ರಿ. ಹಾಗೆ ನಾನು ಶಾಸ್ತ್ರಿ ಎಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇರುವಾಗ ಹಾಡುಗಳು ಬರೀತೀರಿ ಅಂತ ನನಗೆ ನೀವು ಹೇಳಿದ್ರಿ, ನೆನಪಿದೆ. ಆವಾಗ ನಿಮ್ಮ ಹಾಡುಗಳು ನನಗೆ ಒಂಥರ ಕುತೂಹಲ ಮೂಡಿಸ್ತು, ನಿಮ್ಮ ಬರವಣಿಗೆ. ಸೊ ಅಲ್ಲಿಂದ ನಾವು ತುಂಬ ಆತ್ಮೀಯರಾದ್ವಿ. ಜೊತೆಗೆ ರಾಜೇಶ್ ಕೃಷ್ಣನೂ ಬರ್ತಾಯಿದ್ದ, ಅವು ಟ್ರ್ಯಾಕೆಲ್ಲ ಹಾಡ್ತಿದ್ರು. ಎಲ್ಲ ಸೇರಿ ನಾವು ಒಂದು ಜೊತೆಯಲ್ಲಿ ಕಳೆದ ದಿನಗಳು. ಸಂಕೇತ್ ಸ್ಟುಡಿಯೋ, ಪ್ರಸಾದ್ ಸ್ಟುಡಿಯೋ, ಆ ದೊಡ್ಡ ಕಾಂಪೌಂಡು, ಆ ಗಾರ್ಡನ್ ಥರ ಇತ್ತು ಹೊರಗಡೆ, ಲಾನ್ನಲ್ಲಿ ಕೂತ್ಕೊಂಡು ಹರಟೆ ಹೊಡಿತಿದ್ವಿ. ಅದಾದಮೇಲೆ ನಂದು ಹಂತಕ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಾ ಇರುವಾಗ ನೀವು ನನಗೆ ಬರವಣಿಗೆಯಲ್ಲಿ ಸಹಾಯ ಮಾಡಿದ್ರಿ ತುಂಬ ಸಿನಿಮಾಗಳಿಗೆ. ಯಾಕಂದರೆ ನನಗೆ ವರ್ಕ್ಲೋಡು ಜಾಸ್ತಿ ಆಗ್ತಿದ್ದಾಗ ನೀವು ಕೆಲವು ಹಾಡುಗಳು ಬರ್ಕೊಟ್ರಿ. ಹಾಗೆ ಮಾಡ್ತಾ ಮಾಡ್ತಾ ಆಮೇಲೆ ನಾನು ಕೆಲವು ಸಿನಿಮಾಕ್ಕೆ ನಾನು ಏನೂ ಬರೆಯೋಕ್ಕೆ ಹೋಗಲಿಲ್ಲ, ನೀವೇ ಬರಿತೀರಂತ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೆ. ಮತ್ತು ನಿಮ್ಮ ಬರವಣಿಗೆ ಕೂಡ ನನಗೆ ತುಂಬ ಒಂದು ಬೇರೆ ಥರ, ಅದು ಒಂದು ಪೊಯಿಟಿಕ್ ಜಾಸ್ತಿ ಇತ್ತು. ನಾವು ಇತ್ತೀಚೆಗೆ ಜಯಂತ್ ಕಾಯ್ಕಿಣಿ ಅವರ ಬರವಣಿಗೆ ನೋಡ್ತೀವಿ, ಸಿನಿಮಾ ಟ್ಯೂನ್ಗೆ ಪೊಯೆಟ್ರಿ ಬರಿಬೋದು ಅಂತ ಅನ್ನೋದು ನೀವೆಲ್ಲ ತೋರಿಸ್ಕೊಟ್ರಿ. ನನಗೆ ತುಂಬ ಖುಷಿಯಾಗಿದ್ದು ಇಳೆಯರಾಜ ಅವ್ರದ್ದು ನಮ್ಮೂರ ಮಂದಾರ ಹೂವೆಯಲ್ಲಿ ನಾವಿಬ್ಬರು ಕೂತಿದ್ವಿ. ನೀವೊಂದು ಬಿಟ್ಟು ಬರ್ಕೊಟ್ರಿ, ಅರೆ ರೇ 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 ತುಂತೂರು ತಂತೂರು ತು ಅಂತ.
ನನಗೆ ತಕ್ಷಣ ಒಂಥರ ಮಿಂಚು ಹೊಳ್ದಂಗೆ ಆಯಿತು, ಎಷ್ಟು ಚೆನ್ನಾಗಿದೆ ಅಂತ. ನಾನು ರಾಜ ಸರ್ ಹತ್ರ, ಸರ್ ತುಂಬ ಚೆನ್ನಾಗಿದೆ ಅಂತ. ಏನರ್ಥ? ತುಂತುರು ತಂತು ಋತು ಅಂದರೆ ಮಳೆ ಹನಿ ಒಂದು ವರ್ಷಕಾಲವನ್ನೇ ತಂದುಬಿಡ್ತು ಅಂತ. ಅರೆರೆರೆ ತುಂತುರು ತಂತು ಋತು, ಏನು ಮ್ಯೂಸಿಕಲ್ ಸೌಂಡಿಂಗ್ ಎಷ್ಟು ಚೆನ್ನಾಗಿದೆ ಅದು. ಸೊ ಹೀಗೆ ನೀವು ಒಂದೊಂದು ಪದದಲ್ಲಿ ನೀವು ಕೊಡ್ತಿದ್ದಂಥ ವಿಚಾರಗಳು ಭಾಳ ಪವರ್ಫುಲ್ ಆಗಿರ್ತಿತ್ತು. ಇಳೆಯರಾಜ ಅವರು ತುಂಬ ಇಷ್ಟಪಟ್ಟರು ಅದನ್ನು. ಆಮೇಲೆ ಅವರೇನು ಮಾಡಿದ್ರು, ಅದನ್ನು ಸಿಗ್ನೇಚರ್ ಥರ ಮಾಡಿಬಿಟ್ರು ಇಡೀ ಸಾಂಗಲ್ಲಿ. ಅರೆರೆರೆ ತುಂತುರು ತಂತು ಋತು, ಅರೆರೆರೆ ತುಂತುರು ತಂತು ಋತು ಅಂತ ಅಲ್ಲಲ್ಲೆಲ್ಲ ಬರ್ತಾ ಇರುತ್ತೆ ಅದು ತುಂಬ ಚೆನ್ನಾಗಿ. ಸೊ ಆಮೇಲೆ ಅಮೃತ ವರ್ಷಿಣಿಯಲ್ಲಿ ಅಂತೂ ಆ ಸಾಹಿತ್ಯ ಕೂಡ ಅಷ್ಟೇ, ಸಂಗೀತ ಕೂಡ ಅಷ್ಟೇ, ಸಾಹಿತ್ಯ ಕೂಡ. ನಿಮ್ಮ ಎಲ್ಲ ಹಾಡುಗಳು, ಆ ಅಮೃತ ವರ್ಷಿಣಿ ಬರೆದಂಥ ಹಾಡುಗಳೆಲ್ಲ ಅಷ್ಟು ಒಂದು. ಆನಂತರ ನೀವು ಒಂದು ಮ್ಯೂಸಿಕ್ ಮಾಡಿದ್ರಿ. ಆ ಮ್ಯೂಸಿಕ್ಕು ಫಸ್ಟ್ ಒಂದು ಆಲ್ಬಮ್ ಮಾಡಿದ್ರಿ, ಚಂದಮಾಮ ಅಂತ. ಅದೆಲ್ಲ ನಾವೆಲ್ಲ ಸೇರಿ ಅದನ್ನು ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆಗ ನಮ್ಮಲ್ಲಿ ಅಷ್ಟು ಶಕ್ತಿ ಇರಲಿಲ್ಲ. ಬಟ್ ಅಲ್ಲಿಂದ ನೀವು ಮ್ಯೂಸಿಕ್ಕು ಟ್ಯೂನ್ ಕಂಪೋಸ್ ಮಾಡೋದು ಕೂಡ ನನಗೆ ನಿಮ್ಮ ಬಗ್ಗೆ ಒಂದು ಕುತೂಹಲ ಆಯಿತು. ಈ ಹುಡುಗ ಟ್ಯೂನ್ ಕೂಡ ಮಾಡ್ತಾರೆ ಅಂತ. ಸೊ ಹೀಗೆ ನಿಮ್ಮ ಬಗ್ಗೆ ನನಗೆ ಕುತೂಹಲ, ಒಂದು ಆತ್ಮೀಯತೆ ಬೆಳೀತಾ ಹೋಯಿತು. ಆಮೇಲೆ ಅದಕ್ಕಿಂತಲೂ ಇನ್ನೂ ಹೆಚ್ಚಿನ ವಿಷಯ ಹೇಳ್ಬೇಕಂತಂದರೆ, ನಿಮ್ಮ ತಾಯಿ ನನಗೆ ಅನ್ನ ಹಾಕಿದವರು, ಅನ್ನದಾತೆ. ನಿಮ್ಮ ತಂದೆಯವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಮನೆಗೆ ನಾನು ಬರ್ತಾ ಇದ್ನಲ್ಲ, ಆಗ ನಿಮ್ಮಮ್ಮ ಅಷ್ಟು ಒಂದು ಮಮತೆಯಿಂದ ಮಾತಾಡ್ತಿದ್ರು. ನನಗೆ ಅದು ಇವತ್ತಿಗೂ ನೆನೆಸ್ಕೊಂಡ್ರೆ ಅವರು ಒಂದು ನಮ್ಮ ತಾಯಿನೇ ಕಳ್ಕೊಂಡಾಗೆ ಆಯಿತು ನನಗೆ. ಸೊ ಈ ಥರ ಒಂದು. ಆಮೇಲೆ ನೀವು ನಮ್ಮ ಎಸ್ ನಾರಾಯಣವರ ಸಿನಿಮಾ ತಾಯಿ ಕೊಟ್ಟ ಸೀರೆಯಿಂದ ನೀವು ಫುಲ್ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಆದ್ರಿ. ಈ ಒಂದು ಪರಂಪರೆ ಹೇಗೆ ಬಂತಂದರೆ ನಮ್ಮ ಗುರುಗಳಿಂದ, ಹಂಸಲೇಖ ಸರ್, ನಾನು, ನೀವು ಸಂಗೀತ ಸಾಹಿತ್ಯ ಜೊತೆಯಲ್ಲಿ ವಾಗ್ಗೇಯಕಾರರು ಅಂತ ಹಿಂದೆ ಹೇಳ್ತಿದ್ರಲ್ಲ, ಆ ಥರ. ಯಾಕಂದರೆ ಸಂಗೀತ ಹಾಡು ಕಟ್ತಾ ಅದು ರಾಗ ಸಂಯೋಜನೆ ಆಗ್ತಾ ಹೋಗೋದು, ಅದೊಂದು ಪ್ರಕ್ರಿಯೆ, ಅದೊಂಥರ ಬೇರೆ ಥರ. ಅದು ಎಲ್ಲರಿಗೂ ಅದು ಒಲಿಯೋದಿಲ್ಲ. ಅದು ನಿಮಗೆ ನಮಗೆಲ್ಲ ಒಲಿದಿದೆ, ನಮ್ಮ ಪುಣ್ಯ ಅದು. ಸೊ ನೀವು ಆ ಒಂದು ಹಾಡುಗಳು ಕಟ್ಟೋ ಮೂಲಕ ಸಂಗೀತ ನಿರ್ದೇಶಕರು ಆದ್ರಿ, ಯಶಸ್ವಿ ಸಂಗೀತವನ್ನು ಕೊಟ್ರಿ. ಕಲ್ಯಾಣಿ ಅಂತ ಒಂದು ಚಿತ್ರದಲ್ಲಿ ಬರೀ ಕಲ್ಯಾಣಿ ರಾಗದಲ್ಲೇ ನೀವೆಲ್ಲ ಹಾಡುಗಳನ್ನ ಮಾಡಿದ್ರಿ. ರೊಮ್ಯಾಂಟಿಕ್ ಸಾಂಗ್ಸು, ಪ್ಯಾಥೋ ಸಾಂಗ್ಸು, ಮತ್ತು ಹೀರೋ ಇಂಟ್ರೊಡಕ್ಷನ್ ಸಾಂಗ್ಸ್ ಎಲ್ಲ ಅದರಲ್ಲಿ ಕಲ್ಯಾಣಿ ರಾಗದಲ್ಲೇ ಮಾಡಿದ್ರಿ. ಸೊ ಅದೊಂದು ಪ್ರಯೋಗ, ಒಳ್ಳೆಯ ಪ್ರಯೋಗ ಅದು. ಸೊ ಈ ಥರ ಪ್ರಯೋಗಗಳನ್ನ ಮಾಡ್ತಾ ಹೋದ್ರಿ. ಚಂದ್ರಮುಖಿ ಪ್ರಾಣಸಖಿಯ ಹಾಡುಗಳಂತೂ ವಂಡರ್ಫುಲ್ ಸಾಂಗ್ಸ್ ನಿಮ್ಮ ರಾಗ ಸಂಯೋಜನೆಯಲ್ಲಿ. ಆಮೇಲೆ ತಮ್ಮ ನಮ್ಮ ಥರ ಅದು ಕೂಡ ಅಷ್ಟೇ, ನಮ್ಮ ಲಂಕೇಶ್ ಪುತ್ರಿ ಅವರು ಡೈರೆಕ್ಷನ್ ಮಾಡಿದರು. ಅದರ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಒಳ್ಳೆಯ ರಾಗ ಸಂಯೋಜಕ, ಒಳ್ಳೆಯ ಸಾಹಿತಿ ಅನ್ನೋದನ್ನು ಪದೇ ಪದೇ ನೀವು ತೋರಿಸ್ಕೊಟ್ರಿ. ಆಮೇಲೆ ನೀವು ವಿಷ್ಣು ಸರ್ಗೆ ತುಂಬ ಪ್ರೀತಿಯ ಹುಡುಗ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ಗೂ ಅಷ್ಟೇ. ಮೊನ್ನೆ ಬಾಲು ಸರ್ ಸಿಕ್ಕಿದ್ರು, ಹೇಗಿದ್ದಾರೆ ಕಲ್ಯಾಣ್ ಅಂತ ಕೇಳ್ತಾರೆ ನನ್ನ ಹತ್ರ. ಸೊ ಎಲ್ಲರಿಗೂ ಪ್ರಿಯವಾದ, ಭಾಳ ಮೃದು ಮನಸ್ಸಿನ ಒಬ್ಬ ಹುಡುಗ. ನಿಮ್ಮನ್ನು ಎಲ್ಲರೂ ಲೈಕ್ ಮಾಡ್ತಾರೆ. ನಿಮ್ಮನ್ನು ಎಲ್ಲರೂ, ನಿಮ್ಮ ಬಗ್ಗೆ ಒಂದು ಕುತೂಹಲ ಇದೆ ಎಲ್ರಿಗೂ. ನೆಕ್ಸ್ಟ್ ಕಲ್ಯಾಣ್ ಏನು ಬರೀತಾರೆ, ಏನು ಕೊಡ್ತಾರೆ. ನಿಮ್ಮ ಮಾತುಗಳು ಅಷ್ಟೇ ಮೃದುವಾಗಿದ್ದರೂ ವಿಷಯ ತುಂಬ ಇರುತ್ತೆ. ಭಾಳ ಪವರ್ಫುಲ್ಲಾಗಿರೋ ಮಾತುಗಳು. ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಿದ್ರೆ ಕೂಡ ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಮನೇಲಿ ಹೋಗಿ ಆ ಒಂದು ಪ್ರತಿ ವಾಕ್ಯವನ್ನು ನಾವು ಜ್ಞಾಪಿಸ್ಕೋತೀವಿ. ಕಲ್ಯಾಣ್ ಈ ಥರ ಹೇಳಿದ್ರು, ಕಲ್ಯಾಣ್ ಈ ಥರ ಹೇಳೋದು ಅಂತ. ಸೊ ಅದು ನಿಮಗೆ ಸರಸ್ವತಿ ಸಿದ್ಧಿ ಆಗಿರುವಂಥ ಒಂದು ಸಂತೋಷದ ವಿಚಾರ. ಜೊತೆಗೆ ಆ ಸರಸ್ವತಿ, ಗಾನ ಸರಸ್ವತಿ ಜಾನಕಿಯಮ್ಮನಿಗೂ ಕೂಡ ನೀವು ಭಾಳ ಪ್ರೀತಿಯ ಹುಡುಗ. ಸೊ ಇದೆಲ್ಲ ಒಂದು ಆ ಪುಣ್ಯದ ಫಲ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಮತ್ತು ಒಂದು ಪುಣ್ಯದ ಫಲ ನಿಮಗೆ ಸಿಕ್ಕಿದೆ. ನಾನು ಹೇಳೋದಿಷ್ಟೇ, ಈ ಒಂದು ನಿಮಗೆ ಸಿಕ್ಕಿರೋ ಯಶಸ್ಸು ಏನೂ ಸಾಲದು, ಹೆಸರು ಏನೂ ಸಾಲದು. ಇನ್ನೂ ಹೆಚ್ಚಿನ ಕೀರ್ತಿ, ಆಮೇಲೆ ನೀವು ಅಂದ್ಕೊಂಡಿದ್ದೆಲ್ಲ ನಡೆಸುವಂತಹ ಶಕ್ತಿ, ಆರ್ಥಿಕ ಶಕ್ತಿ, ಆರೋಗ್ಯ ಎಲ್ಲ ನಿಮಗೆ
ಕೂಡಿ ಬರಲಿ, ಒದಗಿ ಬರಲಿ. ತಾಯಿ ಸರಸ್ವತಿ, ತಾಯಿ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸದಾ ಆಗಲಿ, ಇರಲಿ ಅಂತ ನಾನು ಪ್ರೀತಿಯಿಂದ ಒಬ್ಬ ಗೆಳೆಯನಾಗಿ ಹೇಳ್ತೀನಿ. ನನ್ನ ನಿಮ್ಮ ಸ್ನೇಹಕ್ಕೆ ಸಿಲ್ವರ್ ಜುಬ್ಲಿನೂ ಆಗಿದೆ. 93, 94 ಆ ಟೈಮಲ್ಲಿ ನಾವು ಪರಿಚಯ ಆದ್ವಿ. ಅದು ನಮ್ಮ ಗುರುಗಳ, ನಮ್ಮಿಬ್ಬರಿಗೂ ಒಬ್ಬರೇ ಗುರುಗಳು ಹಂಸಲೇಖ ಸರ್. ಅವರ ರೆಕಾರ್ಡಿಂಗ್ ಸ್ಟುಡಿಯೋ ಸಂಕೇತ್ ಎಲೆಕ್ಟ್ರಾನಿಕ್ಸ್, ಅಲ್ಲಿ ಶಂಕರ್ನಾಗೆಲ್ಲ ಬರ್ತಾಯಿದ್ರು, ಹೋಗ್ತಾಯಿದ್ರು. ಆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ನನಗೆ ನಿಮ್ಮ ಪರಿಚಯ ಆಗಿದ್ದು.